ಇವಾಗ ನಾವು RR ನಗರಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ರೂಪ ಅಣ್ಣಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಹಬ್ಬ ಮಾಡಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದ್ದೀರಾ, ಬನ್ನಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಕರೆದಿದ್ದಾರೆ ಒನ್ ಡೇ. ಹಾಗೆ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ, ನೀವು ಬನ್ನಿ. ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಈಗ ನಾವು ರೂಪ ಅಣ್ಣಪ್ಪ ಅವ್ರ ಮನೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಊಟ ಮಾಡಿಕೊಂಡು ರೋಡು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಈಗ ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಬಂದಿದ್ದೀವಿ. ಇವತ್ತೆಲ್ಲ ಫ್ರೆಂಡ್ಸ್ ಗ್ಯಾದರ್ ಆಗಿದ್ದಾರೆ. ಹೌದು, ಇವತ್ತು ನಾವು 3 ಫ್ಯಾಮಿಲಿನೂ ಎಲ್ಲ ಸೇರ್ತಾ ಇದ್ದೀವಿ ಅವ್ರ ಮನೆಯಲ್ಲಿ, ಅಣ್ಣಪ್ಪ ಅವ್ರ ಮನೆಯಲ್ಲಿ. ಕೂತು ಸರಿ ಇಲ್ಲ ಇದು. ರೂಪ ಅವ್ರ ಮನೆಗೆ ಬರ್ತಾ ಇದ್ದೀವಿ ನಾವು, ಗಂಗಾಧರಣ ಸುಮ್ಮ ಎಲ್ಲರೂ. ಇವತ್ತೆಲ್ಲ ಇಲ್ಲೇ ಎಂಜಾಯ್ ಮಾಡಬೇಕು ಅಂತ ಬನ್ನಿ ನೀವು. ಹಾಯ್ ಆಂಟಿ. ಅಂಕಲ್ ಹಾಯ್ ಮಾಡಿಬಿಟ್ಟು ಹಾಯ್ ಹಾಯ್ ಹಾಯ್. ವೀಕ್ಷಕರೇ, ನಾವು ಅಣ್ಣಪ್ಪ ರೂಪ ಅವ್ರ ಮನೆಗೆ ಬಂದಿದ್ದೀವಿ. ಅವಾಗ ಹೇಳಿದ್ರು ನಮ್ಮ ಮಿಸ್ಸಸ್ ಹಬ್ಬ ಮಾಡಿ ಸಾಕಾಗಿದ್ದೀರಾ, ಇವತ್ತೊಂದೇ ನಮ್ಮ ಮನೇಲಿ ಫ್ರೀಯಾಗಿ ಇರಬೇಕು ಅಂತ ಕರೆದ್ರು. ನಮ್ಗೆ ತುಂಬಾ ಖುಷಿ ಆಗಿದೆ. ಆಮೇಲೆ ನಾವು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಸುಮಂತೆ ಇಲ್ಲಿ ಯಾವಾಗಲೂ ಟ್ರಾವೆಲ್ ಟೆಂಪಲ್ ಹಂಗೆ ಆಗ್ತೈತಿ. ಇವತ್ತು ಎಲ್ಲರೂ ರೆಸ್ಟ್ ಮಾಡ್ಕೊಂಡು ನಮ್ಮ ಮನೆಗೆ ಬನ್ನಿ, ಫೀಲ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಇದ್ದೀವಿ. ಸೊ ನಾವು ಆಲ್ ನೈಟ್. ಸುಮಂತೆ ಏನ್ ಹೇಳ್ತೀರಾ ನೀವು? ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಆಯ್ತು. ಇವತ್ತು ಭಾನುವಾರ ನನ್ನ ಫ್ರೆಂಡ್ ಅಣ್ಣಪ್ಪನ ಮನೆಯಲ್ಲಿ ಎಲ್ಲ ಗೆಟ್ ಟುಗೆದರ್ ಮಾಡೋಣ ಅಂತ ಬಂದಿದ್ದೀವಿ. ನಾಳೆಯಿಂದ ಮತ್ತೆ ಗೌರಿ ಗಣೇಶ ಹಬ್ಬದ ತಯಾರಿ ಶುರು. ಮತ್ತೆ ಜಿಂದಾಲ್ಗೆ ಹೋಗಿ 10 kg ಕಮ್ಮಿ ಆಗಿದ್ದಾರೆ. ನಾವು ನೆಕ್ಸ್ಟ್ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ, ನಾವು ಹೋಗಿ ಟ್ರೀಟ್ಮೆಂಟ್ ಹೋಗ್ಬೇಕು, ಕಮ್ಮಿ ಮಾಡ್ಕೋಬೇಕು. ಆಂಟಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ವಿಶೇಷ ಬೋಂಡಾ, ಮಂಗಳೂರು ಬೋಂಡಾ ಅವ್ರ ಸ್ಪೆಷಲು. ಬಾಯಲ್ಲಿ ನೀರು ಬರ್ತಾ ಇದ್ದಾರೆ. ಮತ್ತೆ ಇದು ಯಾರು ಅಂಕಲ್ ಮಾಡಿದ್ದ, ನೀವು ಮಾಡಿದ್ದ? ಅವರೇ ಮಾಡಿರೋದು. ಯಮ್ಮಿ ಆಗಿದೆ. ಯಮ್ಮಿ ನೋಡಿ, ಎಣ್ಣೆ ಎಲ್ಲ ತೇಲಿದ್ರೆ ಅವ್ರದೇ. ನೀವು ಹಂಗಾರೆ ಎಣ್ಣೆ ಕಮ್ಮಿನಾ? ನಾನು ಸ್ವಲ್ಪ ಕಮ್ಮಿ, ಹೆಲ್ತ್ ಕಾನ್ಶಿಯಸ್ ಜಾಸ್ತಿ. ಸುಮ್ಮನೆ ಎಣ್ಣೆ ತಿನ್ಬಾರ್ದು. ಇಲ್ಲೇನ್ ಮಾಡ್ತೀವಿ? ಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಆಮೇಲೆ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೋಸಂಬರಿ ಒಗ್ಗರಣೆ ಹಾಕ್ಬೇಕು, ಮೊಸರನ್ನ ರೆಡಿ ಮಾಡ್ಕೋಬೇಕು. ಕರೆಂಟ್ ಹೋಗ್ಬಿಟ್ಟಿತ್ತು, ಇಲ್ಲಾಂದ್ರೆ ಇಷ್ಟು ಆಗೋಗಿರ್ತಾ ಇತ್ತು. ಪಾಪ ನನ್ನ ಫ್ರೆಂಡ್ಸ್ ಬರೋದಕ್ಕೆ ಮುನ್ಸಲ ಅಂತ ಎಷ್ಟೋ ಟ್ರೈ ಮಾಡಿದ್ರೆ ನಿಧಾನಕ್ಕೆ ಮಾಡಿ, ಬೇಗ ಮಾಡ್ಬಿಟ್ರೆ ಊಟ ಮಾಡ್ಬಿಟ್ಟು. ಹೌದು, ನಿಧಾನ ಮಾಡಿ ಸ್ವಲ್ಪ ಎಂಜಾಯ್. ನೀವು ಯಾವ್ದು ಪ್ರಿಪೇರ್ ಮಾಡಿರೋದು? ಆ ವೆರೈಟಿ ಮಿಕ್ಕಿದೆಲ್ಲ ನಾನೇ ಪ್ರಿಪೇರ್ ಮಾಡಿದ್ದೀನಿ. ನಾವಿಬ್ರು ಸ್ವಲ್ಪ ಮಾಜಾಸಿ, ಇವತ್ತಿಗೆ ನಮ್ಗೆ ಮೌನ ಗೌರಿ. ನೀವೆಲ್ಲ ಎಷ್ಟು ವರ್ಷಿನ ಫ್ರೆಂಡ್ಸ್? ಎಷ್ಟು ವರ್ಷಿನ ನೀವು? ನಾವು 27 ವರ್ಷದಿಂದ ಫ್ರೆಂಡ್ ಆಗಿದ್ದೀವಿ. ನಾನು ಎಷ್ಟು ವರ್ಷದಿಂದ ಅಂತಾನೆ ಇದ್ದೀನಿ, ಒಂದು 15 ವರ್ಷದಿಂದ 15-20 ವರ್ಷದಿಂದ ಇದೀರಾ? ಹುಡುಗದಾಗಿಂದ. ಆದ್ರೆ ಇವಾಗ ಕರೋನಾ ಆದ್ಮೇಲೆ ನಾವು ಜಾಸ್ತಿ ಕ್ಲೋಸ್ ಆಗಿದ್ದೀವಿ. ಅಲ್ಲಿವರೆಗೂ ಸುಮ್ಮನೆ ಫಂಕ್ಷನ್ಗಳು ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆದ್ಮೇಲೆ ಎಲ್ಲ ಹೊರಗಡೆ ಹೋಗಿ ಟೆಂಪಲ್ ವಿಸಿಟ್ ಆ ಥರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ನಾವು ಬಾಂಡಿಂಗ್ ಚೆನ್ನಾಗಾಯ್ತು. ವೀಕ್ಷಕರೇ ಕೇಳ್ಕೊಳ್ಳಿ, ನೀವು 3 ಜನ. ಆಂಟಿ ನೀವು ಹೌಸ್ ವೈಫಾ ಅಥವಾ ವರ್ಕಿಂಗಾ? ನಾನು ವರ್ಕಿಂಗ್ ಇದ್ದೇನೆ. ನಂದು 2 ಪ್ಲೇ ಹೋಮ್ ಇದೆ. ಸೊ ಐ ಆಮ್ ಪ್ರೌಡ್ ಎಂಟರ್ಪ್ರೆನರ್. ಏನ್ ಹೆಸರು ಆಂಟಿ ಪ್ಲೇ ಹೋಮ್? ಒಂದು ಲಂಡನ್ ಕಿಡ್ಸ್ ಅಂತ ಮಾಡ್ತೀನಿ, ಇನ್ನೊಂದು ಸ್ಪ್ರಿಂಗ್ ಕಿಡ್ಸ್ ಅಂತ. ವೀಕ್ಷಕರೇ ಕೇಳ್ಕೊಳ್ಳಿ, ನಮ್ಮ 3 ಜನ ಯಾವಾಗ ಹಿಂಗೆ ಇರಂಗೆ ನೀವು ಆಶೀರ್ವಾದ ಮಾಡಿ. ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್. ಮಾಮ ಏನ್ ಮಾಡ್ತಾ ಇದ್ದೀವಾಗ ನೀವು? ಮಸಾಲೆ ರೊಟ್ಟಿಗೆ ಐಟಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಚಿಕ್ಕ ಪೀಸು, ಮತ್ತೆ ಜೀರಿಗೆ, ಕಡಲೆಬೇಳೆ ಹಾಕಿದ್ದೀರಾ? ನಾನು ಮಸಾಲೆ ರೊಟ್ಟಿಗೆ ಈರುಳ್ಳಿ ನೈಸ್ ಚಾಪ್, ಸ್ಕ್ವೇರ್ ಕಟ್,
ತೆಂಗಿನಕಾಯಿ ಹಾಂ ನೈಸ್ ಚಾಪ್, ಕರಿಬೇವಿನ ಸೊಪ್ಪು ನೈಸು, ಕೊತ್ತಂಬರಿ ಸೊಪ್ಪು ನೈಸ್ ಚಾಪು, ಹಸಿಮೆಣಸಿನ್ಕಾಯಿ ನೈಸ್ ಚಾಪು, ಕಡಲೆಬೇಳೆ ಮತ್ತು ಜೀರಿಗೆ, ಉಪ್ಪು. ನೆಕ್ಸ್ಟ್ ಪ್ರಾಸೆಸ್ಸು ಬಿಸಿನೀರು ಹಾಕಿ ಸ್ವಲ್ಪ ಕಲಸಿ ಒಂದು 2 ನಿಮಿಷ ಇಟ್ಟು ನಂತರ ಅನ್ನ ಮತ್ತು ಅಕ್ಕಿ ಹಿಟ್ಟು ಹಾಕಿ ನಮ್ಮ ಹದಕ್ಕೆ ತಕ್ಕಂತೆ ಕಲಿಸ್ಬೇಕು. ಮಸಾಲೆ ರೊಟ್ಟಿನಲ್ಲಿ 2 ವಿಧ ಇದೆ. ಈ ಮಸಾಲೆ ರೊಟ್ಟಿನಲ್ಲಿ ಬಟ್ಟೆ ಮೇಲೆ ತಟ್ಟಿದ್ರೆ ಮಸಾಲೆ ರೊಟ್ಟಿ ಆಗುತ್ತೆ, ಬಾಂಡ್ಲಿನಲ್ಲಿ ತಟ್ಟಿದ್ರೆ ಬಾಂಡ್ಲಿ ರೊಟ್ಟಿ ಆಗುತ್ತೆ. ಈಗ ಯಾವ್ದು ಮಾಡ್ತಾ ಇದ್ ಮಾಮ ಈ ನೀವು? 2 ಮಾಡ್ತಾರೆ, ಎರಡೂ ಮಾಡ್ತಾ ಇದ್ದೀರಾ? ಒಂದರಲ್ಲಿ 2 ಮಾಡು ಅಷ್ಟೇ. ಬಾಯಿಗೆ ನೀನು ಒಂದು ಸಣ್ಣದಾಗಿ ಟೇಸ್ಟ್ ಮಾಡು. ಸಾಲ್ಟ್ ಇದು ನೀರಿನಲ್ಲಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಈ ಮಸಾಲೆ ಎಲ್ಲ ಕಲಸಿ ಒಂದು 5 ನಿಮಿಷ ಇಟ್ಟು ನಂತರ ಮೇಲ್ಗಡೆ ಅನ್ನ ಮತ್ತು ಅಕ್ಕಿ ಹಿಟ್ಟು, ಅನ್ನ ಸ್ವಲ್ಪ 1/3 ಭಾಗದ ಅನ್ನ 3 ಭಾಗ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡಾಗ ಇದು ಉದುರುದ್ರಾಗಿ ಇದಿರುತ್ತೆ. ಇದು ಆ ಥರ ಉಂಡೆ ಫಸ್ಟ್ ಪ್ರಾಸೆಸ್ ರೆಡಿ ಇರುತ್ತೆ. ಇದನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸ್ವಲ್ಪ ನೀರನ್ನ ಹೀಗೆ ಚಿಮ್ಕಿಸ್ಕೊಂಡು ಅದನ್ನು ಮಾಡ್ಕೊಳ್ಳೋದು. ಉಳಿಕೆಯನ್ನು ನಾವು 1 ದಿನ ಬೇಕಾದರೆ ಎತ್ತಿಟ್ಕೊಳ್ಬೋದು. ಈ ಪ್ರಾಸೆಸ್ನಲ್ಲಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಸಬ್ಬಕ್ಕಿ ಮಸಾಲೆ ರೊಟ್ಟಿ ಆಗುತ್ತೆ, ಪುದೀನ ಹಾಕಿದ್ರೆ ಪುದೀನ ಮಸಾಲೆ ರೊಟ್ಟಿ ಆಗುತ್ತೆ, ಮೆಂತ್ಯ ಹಾಕಿದ್ರೆ ಮೆಂತ್ಯ ಮಸಾಲೆ ರೊಟ್ಟಿ ಆಗುತ್ತೆ. ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ನುಗ್ಗೆ ಸೊಪ್ಪು ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ತುಂಬಾ ಹೆಲ್ತಿ. ಇನ್ನೂ ಒಂದು ಹೆಲ್ತಿ ಟಿಪ್ಸ್ ಇದೆ. ಸೋರೆಕಾಯಿ ಸಿಪ್ಪೆ ತೆಗೆದು ತುರಿದು ಹಾಕಿ ಕೂಡ ರೊಟ್ಟಿ ಮಾಡ್ಬೋದು, ಮತ್ತು ಗ್ರೈಂಡ್ ಮಾಡಿ ಕೂಡ ತಿರುಳು ಸಮೇತ ಗ್ರೈಂಡ್ ಮಾಡಿ ಕೂಡ ಪೂರ್ಣ ಉಪಯೋಗಿಸಿ ಹಾಕ್ಬೋದು. ಅದು ಹೆಲ್ತಿಗೆ ಬೂದನಕಾಯಿದು ಕೂಡ ಅದೇ ರೀತಿ ಪ್ರಾಸೆಸ್ನಲ್ಲಿ ಮಾಡ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಅದು ಉಂಡೆ ಕಟ್ಟಂಗೆ ಇರ್ಬೇಕು ಮಾಮ ಹಿಂಗೆ. ಇದು ದಪ್ಪ ಉಂಡೆ. ಇದು ಬಾಂಡ್ಲಿ ರೊಟ್ಟಿನಾ? ಬಾಂಡ್ಲಿ ರೊಟ್ಟಿ. ಬಾಂಡ್ಲಿ ರೊಟ್ಟಿ ಸಿಕ್ಕಾಬಿಟ್ಟೆ ಇಡಿಸುತ್ತೆ. ನೀವು ಯಾವಾಗೂ ಮಾಡ್ತೀರಾ ಬಾಂಡ್ಲಿ ರೊಟ್ಟಿ ಅಥವಾ ತಟ್ಟಾರ ಇದ್ರು? ನಾವು ಬಾಂಡ್ಲಿ ರೊಟ್ಟಿ ಮಸಾಲೆ ರೊಟ್ಟಿ 2 ಮಾಡ್ಕೊಳ್ತೀವಿ. 2 ಒಂದೇ ಇದಾಗಿರೋದ್ರಿಂದ ಹಿಟ್ಟಾಗಿರೋದ್ರಿಂದ 2. ಇದಕ್ಕೆ ತುಂಬಾ ಹಿಟ್ಟು ಹಾಕ್ಬೇಕಲ್ವಾ ಅದಕ್ಕೆ ಕಂಪೇರ್ ಮಾಡಿದ್ರೆ? ಬಾಂಡ್ಲಿ ದೊಡ್ಡದಿದೆ ಇದು, ಅದಕ್ಕೆ ಬಾಂಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು 2 ರೊಟ್ಟಿ ಅಷ್ಟು ದೊಡ್ಡದಾಗಿ ಬಾಂಡ್ಲಿ ರೊಟ್ಟಿ ಬರುತ್ತೆ. ಅಂಚ್ ಮೇಲೆ ಸ್ವಲ್ಪ ಕಮ್ಮಿ ಇಡ್ಸುತ್ತೆ. ಅಂಚಿನಲ್ಲಿ ಇದರಲ್ಲಿ ಅರ್ಧ. ಇದು ನೀವು ಮಾಡೋದ ಮಾಮ ಇಲ್ಲ ಮನೇಲಿ ಸುಮತ್ತೆ ಮಾಡ್ತಾರಾ? ಇದು 3 ಜನನೂ ಮಾಡ್ತೀವಿ. ನಮ್ಮ ಮಗಳಿಗೆ ತುಂಬ ಇಷ್ಟ ಇದು. ಫೇವ್ರೆಟ್. ಇದು ಸೈಡ್ ಡಿಶ್ ಏನು ಮಾಮ? ಚಟ್ನಿನೇನಾ? ಇದು ಹಾಗೆ ಕೂಡ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಇದಕ್ಕೆ ಇವಾಗ ಸದ್ಯಕ್ಕೆ ತುಂಬ ಕಾಯಿ ಚಟ್ನಿ, ಹುರುಳಿ ಚಟ್ನಿ, ಹುಚ್ಚೆಲ್ ಚಟ್ನಿ, ಹುರುಳಿ ಜಿನ್ಕ ಅಂತ ಮಾಡ್ತಾರೆ. ಇದು ಇದಕ್ಕೆ ತುಂಬ ಟೇಸ್ಟಿ ರೆಸಿಪಿ. ಹಂಗೆ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕಾ? ಅದೇನಾಗುತ್ತೆ, ಒಂದು ಹಂತ ಹೋದ್ಮೇಲೆ ಎಣ್ಣೆ ಎಲ್ಲ ಒಳಗಡೆಗೆ ಬರುತ್ತೆ. ಒಳಗಡೆಗೆ ಬಂದು ಅದು ಬಾಂಡ್ಲಿ ಫುಲ್ ಸ್ಪ್ರೆಡ್ ಮಾಡ್ಬೇಕು. ಬಾಂಡ್ಲಿ ಫುಲ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಗಂಗಾಧರ್ ಇದು ಕೈಮಾ ಕೊಚ್ಚಿಗೂ ತುಂಬ ಚೆನ್ನಾಗಿರ್ತಲ್ಲ ಕಾಂಬಿನೇಷನ್. ನಾನ್ ವೆಜ್ ಇವರಿಗೆ ಫಿಶ್ ಕರಿ ಗ್ರೇವಿ, ಕೈಮಾ ಗೊಜ್ಜು, ಆಮೇಲೆ ಚಿಕನ್ ಶೇರ್ವಾ, ಚಾಪ್ಸು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ, ನಾನ್ ವೆಜ್ ಗ್ರೇವಿಸ್ ನಲ್ಲಿ ಇದಕ್ಕೆ ತುಂಬಾ ವೆರೈಟೀಸ್. ಇಲ್ಲ ಆ ಥರ ಏನಿಲ್ಲ, ಅದು ನಾವು ತಿನ್ಬೇಕಾದ್ರೆ ಅದು ನಮಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಕೈಮಾದು ಅದು ಚಾಪ್ಸ್, ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಕರಿ ಬಂದು ಬಾಂಬೆ ಸಾಗು ಮಾಡಿ ಮೊಟ್ಟೆ ಕರಿ ಮಾಡಿದ್ರೆ ಅದು ಎಕ್ಸಲೆಂಟ್. ಅದು ಹೇಗೆ ಮಾಡೋದು ಮೊಟ್ಟೆ ಕರಿನ? ಅದು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತಾರೆ. ಹೀಗೆ ಡೈರೆಕ್ಟ್ ಆಗಿ ಇಡಬೇಕಾ ಮಾಮ? ಅದ್ರ ಮೇಲೆ ಎಣ್ಣೆ ಬಿಡಬೇಕಾ ಅಥವಾ ಹಾಗೆ ಏನು? ಅಷ್ಟೇ, ಎಣ್ಣೆ ಅದರಲ್ಲಿ ಆಲ್ರೆಡಿ ಇದೆ. ಸಿಮ್ಮಲ್ಲಿದೆ. ಇಲ್ಲ ಜಾಸ್ತಿ ಬೇಕು. ಯಾವುದು? ಸ್ವಲ್ಪ ಜಾಸ್ತಿ. ಎಷ್ಟು ನಿಮಿಷ ಬೇಕು ಇದಕ್ಕೆ? ಇದಕ್ಕೆ 3-4 ನಿಮಿಷ ಬೇಕಾಗುತ್ತೆ.
ಇದು ಒಂದು ಲೆವೆಲ್ನಲ್ಲಿ ಎಲ್ಲ ಬೆಂದ ಮೇಲೆ ನೆಕ್ಸ್ಟು ಇದು ರೋಸ್ಟ್ ಪ್ರಾಸೆಸ್ಸಿಗೆ ಬಂದಾಗ ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಂಡು ಬಾಣಲಿ ಇಲ್ಲಿ ಒಂದು ಅರ್ಧ ನಿಮಿಷ ಒಂದು 3 ಕಡೆ ನಾವು ಒಂದು ಅರ್ಧ ನಿಮಿಷ ಮಾಡಿದಾಗ ಸೈಡೆಲ್ಲ ರೋಸ್ಟ್ ಇನ್ನು ರೋಸ್ಟ್ ಆಗಬೇಕಾ? ಆಯ್ತು ರೋಸ್ಟ್ ಪ್ರಾಸೆಸ್ ಇಷ್ಟ ಬಾಣ್ಲಿ ತಿರುಗಿಸ್ತಾ ಇರ್ಬೇಕಾ? ಅದೇನಾಗುತ್ತೆ ಸುತ್ತ ರೋಸ್ಟ್ ಇದು ಒಂದ್ ಸಾಕಾಗತ್ತ ಒಬ್ಬರಿಗೆ ಇಲ್ಲ ಒಬ್ಬರಿಗೆ ಒಂದು ಇನ್ನಂಗೆ ಅವ್ರವ್ರದ್ದು ಹೊಟ್ಟೆ ಇದ್ದಂಗೆ ಒಂದು ತಿನ್ನೋಷ್ಟೊಳಗೆ ಅವ್ರಿಗೆ ಹೊಟ್ಟೆ ಈಗ ಸುತ್ತ ಬೇಯಿಸ್ಕೋಬೇಕಾ ಮಾಮ? ಇವಾಗ ಇದು ನೋಡಿ, ಇದನ್ನ ಬರೀ ಅಣ್ಣಂದೆ ಮಾಮುಂದೆ ನೋಡ್ತೀರಾ, ಅವ್ರ ತಂಗಿದ್ ನೋಡಿ ಹೆಂಗ್ ಮಾಡ್ತಾ ಇದೀವಿ. ಓ, ಇಲ್ಲಿ ಬಾಣ್ಲಿ ರೊಟ್ಟಿ, ಹೀಗೆ ಇಲ್ಲಿ ಹೆಂಚಿನ ರೊಟ್ಟಿ. ಬಲ್ಗಡೆ ರೊಟ್ಟಿ ಆಕ್ಚುಲಿ ಮಡಿಕೇರಿ ಸೈಡ್ ತುಂಬಾ ಫೇಮಸ್. ಮಂಡ್ಯದಲ್ಲೂ ಫೇಮಸ್ ಕೋಳಿ ಕರಿ ರೊಟ್ಟಿ. ಮಡಿಕೇರಿನಲ್ಲಿ ಈ ಮಸಾಲೆ ರೊಟ್ಟಿಗೆ ಇದು 1 ನಿಮಿಷ ಬಿಟ್ರೆ ಹಾ, ಅದಾಗದೇ ಬಿಟ್ಕೊಡುತ್ತೆ. ನಂತರ ಅದನ್ನ ಬಾಣ್ಲಿ ರೀತಿ ಸೊ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಇವಾಗ? ತಟ್ಟೋದು ತಟ್ಟಿ ಏನು ಮಾಡಬೇಡಿ. ನಮ್ಮ ಸುಮತ್ತೆ ಕ್ಯಾಮ್ರಾಗೆ ತುಂಬ ಶೈ. ಮಮ್ಮಿ ನೀವು? ಸುಡ್ತಾ ಇದೀವಿ, ನಿಮ್ಮ ಅತ್ತೆ ನಾನು ತರ್ತಾವ್ರೆ, ನಾವು ಸುಡ್ತಾ ಇದೀವಿ. ಬೇಗ ಬನ್ನಿ, ಬೇಗ ಹೀಗೆ ಬಿಟ್ಕೋತು. ವಾವ್ ವಾವ್ ಮಾಮ, ಸಕ್ಕದಾಗಿದೆ. ನಮ್ಮ ಎಣ್ಣೆ ಹಾಕ್ರೆ ಕ್ಲೀನ್ ತುಂಬಾ ಚೆನ್ನಾಗಿದೆ. ಇದು ಹಂಚ್ ಮೇಲೆ ತಡ್ತಾರದ? ಇಲ್ಲ ಬಟ್ಟೆ ತಟ್ಟಿ ಹಾ, ಹಂಚ್ ಮೇಲೆ ಹಾಕೋದು. ಇದು ಅಂಕಲ್ಗೆ ನಮ್ಮ ಮಮ್ಮಿನೂ ರೊಟ್ಟಿ ಎಕ್ಸ್ಪರ್ಟ್. ನಾವು ಹೆಂಚ್ ಮೇಲೆ ಹಿಂಗೆ ಎಳಿಯೋದು, ತಕ್ಷಣ ಮಾಡೋದಕ್ಕೆ ಅದು ಮಾಡೋದು. ಎಲ್ಲರೂ ಸೇರಿದಾಗ ಈ ಥರ ಮಾಡೋದು. ಇದು ಕಡಲೆ ಬೀಜ ಹಾಕಿ ಹುರಿದಿದ್ದ ಕಡಲೆ ಬೀಜನ ಹಾಕಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಸೇರಿಸ್ ಬರುತ್ತೆ. ಅಂದ್ರೆ ಅದಕ್ಕೆ ಸೈಡ್ಸೇ ಬೇಡ, ಇಷ್ಟೆಲ್ಲ ಸೈಡ್ಸೇ ಬೇಡ. ಮತ್ತೆ ನೆಕ್ಸ್ಟ್ ಯೂಟ್ಯೂಬ್ಗೆ ಮಧುರೊಡೆ ಹೊಸ ಪ್ರಾಸೆಸ್ನ ಹೇಳ್ಕೊಡ್ತೇವೆ. ಇದರಲ್ಲೇ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದು ಇದನ್ನ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಆಗುತ್ತೆ, ಕೆಲವೊಂದು ಅಳಪ್ ಆಗುತ್ತೆ. ಸೇರಿಸಿ ಮಧುರೊಡೆ ಪ್ರಾಸೆಸ್ ಹೇಳ್ಕೊಡ್ತೀವಿ. ಮಧುರೊಡೆ ಮನೆಯಲ್ಲೇ ಮಾಡಿಕೊಂಡು ರುಚಿಕರವಾದ ಮಧುರೊಡೆ ತಿನ್ಬೋದು. ಜುಲೈ ಆಗಸ್ಟ್ ನಲ್ಲಿ ಮಳೆಗಾಲದಲ್ಲಿ ಬಿದಿರದ್ದು ಮೊಳಕೆ ಬರುತ್ತೆ. ಆ ಬಿದಿರು ಮೊಳಕೆನಲ್ಲಿ ಕಡಲೆ ಅಂತ ಮಾಡ್ತಾರೆ. ಕಡಲೆ ಮಾಡೋದು ಈ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಅದೊಂದು ರೆಸಿಪಿ ಇದೆ. ನೆಕ್ಸ್ಟ್ ಇದರಲ್ಲಿ ಅದ್ರ ರೆಸಿಪಿ. ಇದು ಬಿದಿರುದು ಮೊಳಕೆ ಸೀಸನ್ ಅಲ್ಲಿ. ಇದು ಏನೇನು ಬೆನಿಫಿಟ್ ಮಾಮ ಆರೋಗ್ಯಕ್ಕೆ? ಇದು ಕಿಡ್ನಿ ಸ್ಟೋನ್ ಫ್ರೀ ಮಾಡುತ್ತೆ. ಮತ್ತೆ ಬಾಡಿನಲ್ಲಿ ಯಾವುದೇ ವರ್ಷಕ್ಕೊಂದು ಬಾರಿ 1-2 ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಸಿಗುವಂಥದ್ದು ಅಷ್ಟೇ. 1 ತಿಂಗಳು 1.5 ತಿಂಗಳು ಅಷ್ಟೇ ಸಿಗುವಂಥದ್ದು. ಯಾವಾಗೂ ಸಿಗಲ್ಲ. ಆ ಟೈಮ್ನಲ್ಲಿ 1 ದಿನ ಅಥವಾ 2 ದಿನ ವರ್ಷಕ್ಕೊಮ್ಮೆ ಬಾಳೆ ದಿಂಡಿ ಹೇಗೆ ಉಪಯೋಗಿಸ್ತೀವಿ ಹಾಗೆ ಇದನ್ನ ಉಪಯೋಗಿಸಿದ್ರೆ ಆರೋಗ್ಯದಲ್ಲಿರೋ ಎಲ್ಲ ಕಲ್ಮಶಗಳನ್ನು ಹೊರಗೆ. ಕಿಡ್ನಿ ಸ್ಟೋನ್ ಇದು ರಿಮೂವರ್ ಇದೆ. ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾದ್ನಿ ರೊಟ್ಟಿ ತರ್ತಾ ಇದ್ದೀವಿ. ನಾ ಪ್ರಾಸೆಸಿಂಗ್ ಅಲ್ಲಿದೆ ನೋಡಿ, ಈ ಥರ ಉಂಡೆ ಬರಬೇಕು. ಹಸುಗೆ ಹಾಕ್ಬಾರ್ದು. ಇದೆಲ್ಲ ಕಲಿಸಿರೋದು ನಮ್ಮ ಅಣ್ಣ ಕಲಿಸಿರೋದು. ಹಸು ಹಾಗೆ ತಿಂದರೆ ಪಾಯ್ಸನ್. ಹೌದಾ? ನೋಡಿ, ಒಂದು ಕವರ್ ಕೊಟ್ಬಿಡ್ಬೋದು. ಅಮ್ಮ ಹೇಗೆ ಹಚ್ಚೋದಿದ್ದು?
ಇದು ನೈಸ್ ಸ್ಲೈಸ್ ಬರಬೇಕು, ಈ ಥರನಾ? ನೈಸ್ ಸ್ಲೈಸು. ಆಮೇಲೆ ಇದು ಕಟ್ ಮಾಡೋ ಟೈಮ್ನಲ್ಲಿ ಹಾಂ ಕೇಕ್ ಕಟಿಂಗ್ ಅಂತಾರೆ, ಅಂದರೆ ಅಷ್ಟು ಸಾಫ್ಟಾಗಿ ಕಟಿಂಗ್ ಆಗಬೇಕು. ಆದರೆ ಬಲ್ತಿಲ್ಲ ಕರೆಕ್ಟಾಗಿದೆ ಅಂತ. ಅಂದರೆ ಇವಾಗ ಮಾಡೋಕ್ಕಾಗಲ್ಲ ಅಲ್ವಾ ಇದನ್ನ? ಯಾವುದು ಇದನ್ನ? ಇದು ಒಂದು 3 ಅವರ್ ನೆನೆಸಿ ಹಾಂ, ಆನಂತರ 2 ಬಾರಿ ವಾಶ್ ಮಾಡಿ ಮಾಡೋದು. ಬರೀ 3 ಅವರ್ ಇಲ್ಲ ಹೋಲ್ ನೈಟ್ ನೆನೆಸ್ಬೇಕಾ? ಅದು ಹೋಲ್ ನೈಟ್ ನೆನೆಸುವಂಥದ್ದು ಏನಂದರೆ ಬೆಳಗ್ಗೆ ಇದು ಕಟಿಂಗ್ ಪ್ರಾಸೆಸ್ ಎಲ್ಲ ಮಾಡಿ ತಕ್ಷಣ ನಿಮ್ಮ ಉಪಯೋಗಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ರಾತ್ರಿ ಮಾಡುವಂಥದ್ದು. 3 ಅವರ್ ಸಾಕಾ? ಸಾಕು. ಈಗ ಇದು ಬಲ್ತಿದೆ, ಕಟಿಂಗ್ ಕೇಕ್ ಕಟಿಂಗ್ ಥರ ಸಾಫ್ಟಾಗಿ ಬರಲ್ಲ, ಸೊ ಬಲ್ತಿದೆ ಇದು. ತೋರಿಸಿ ಕ್ಯಾಮ್ರಾಗೆ ಹೇಗೆ ಈಗ? ಇದು ಹೀಗೆ ಹಾರ್ಡ್ ಇದೆ ಇದು. ಹಾಂ, ಸೊ ಆಗ ನೆಕ್ಸ್ಟ್ ಸಾಫ್ಟ್ ಪ್ರಾಸೆಸ್ಗೆ ಇಲ್ಲಿಗೆ ಅದ್ರದ್ದು ನೆಕ್ಸ್ಟ್ ಒಂದು ಲೇಯರ್ನ ಕಟ್ ಮಾಡಿ ಗಿಣ್ಣಂತ ಆ ಗಿಣ್ಣಿಂದ ಹಿಂದಕ್ಕೆ ಕಟ್ ಮಾಡಿಕೊಂಡು ಇದು ಅಷ್ಟೇ, ಇದು ವೇಸ್ಟ್ ಇದು. ನೆಕ್ಸ್ಟ್ ಇದನ್ನೆಲ್ಲ ಒಂದು ಸ್ವಲ್ಪ ಹೀಗೆ ದಿಂಡೆಲ್ಲ ಹಾಕಂಗಿಲ್ಲ ಅಲ್ವಾ? ದಿಂಡ್ ಅಂತ ಏನಿಲ್ಲ, ಇದು ಗಿಣ್ಣಿನ ತುದಿ ಇದೆ, ಅದು ಕಟ್ ಮಾಡಿ ವೇಸ್ಟ್ ಆಗುತ್ತೆ ಅಂತ ಎಡ್ಜ್ವರೆಗೆ ಕಟ್ ಮಾಡ್ತೀವಿ. ನಂತರ ಇದು ಪ್ರಾಸೆಸ್ ಇಷ್ಟೇ ಹೀಗೆ. ನೀವೇ ಹೇಳ್ರಪ್ಪ, ಅಪ್ಪ ಮಾತಾಡೋದೇ ಇಲ್ಲ. ಹಾಂ ಹೇಳಿ. ಇದು ಮಸಾಲೆ ರೊಟ್ಟಿಗೆ ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಗಾಯಿ ಕಾಂಬಿನೇಷನು. ಇದು ನನ್ನ ಫ್ರೆಂಡ್ ಅಣ್ಣಪ್ಪ ಅವ್ರು ಮಾಡಿದ್ದು. ಅವ್ರ ಫೇವ್ರೆಟ್, ಅವ್ರ ಫ್ರೆಂಡ್ ವೆಂಕಟೇಶ್ಗೆ ಫೇವ್ರೆಟ್ ಎಣ್ಣೆಗಾಯಿ ಅಂತೇಳಿ ಅವ್ರ ಕೈಯಿಂದ ಅವರೇ ಮಾಡಿಕೊಟ್ಟಿದ್ದಾರೆ. ಹೆಂಗಿದೆ ಮಧು? ಪ್ರಿಪ್ರೇಷನ್ ಮಸಾಲೆ ಮೇಕರು. ಹೇಗಿತ್ತು ಅಪ್ಪ ಊಟ? ತುಂಬ ಚೆನ್ನಾಗಿತ್ತು. ಯಾವ್ದು ಇಷ್ಟ ಆಯ್ತು ತುಂಬ? ಎಣ್ಗಾಯಿ, ಅಕ್ಕಿ ರೊಟ್ಟಿ, ಬೋಂಡ, ಮಂಗಳೂರು ಬೋಂಡ, ಪಾಯಸ, ಕೋಸಂಬರಿ ಎಲ್ಲನೂ ಚೆನ್ನಾಗಿತ್ತು. ಎಣ್ಗಾಯಿ ಯಾವ ಥರ ಇತ್ತು? ಎಣ್ಗಾಯಿ ಅದು ನಮ್ಮ ಸ್ಟೈಲ್, ಮಟನ್ ಸ್ಟೈಲ್ ಇತ್ತು. ಮಟನ್ ಥರ ಟೇಸ್ಟ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತಲ್ಲ? ಮಾಮ ನಾನು ಹೇಳ್ತೇನೆ ಕೋಸಂಬರಿ ಚೆನ್ನಾಗಿ. ಹೇಗಾಯ್ತು? ಎಲೆನೇ ಹೇಳುತ್ತೆ ಊಟ ಎಲ್ಲ ಚೆನ್ನಾಗಿದೆ ಅಂತ. ಓ, ತುಂಬಾ ಚೆನ್ನಾಗಿದೆ. ಹೇಗಿದೆ ಮಮ್ಮಿ? ಆಂಟಿ ಹೇಗಿದೆ? ಎಲ್ಲರಿಗೂ ನಿಮಗೆಲ್ಲ ಇಷ್ಟ ಆಯ್ತು ಅಂದರೆ ನಂಗೆ ತುಂಬ ಅನ್ನ ಮಾಡಿರೋದು ಎಣ್ಗಾಯಿ ತುಂಬ ತುಂಬ ಚೆನ್ನಾಗಿದೆ. ಯಾವ ಲೇಡೀಸ್ ಮಾಡಲ್ಲ ಈ ಥರ. ಮಂಗಳೂರು ಬೋಂಡ ತುಂಬ ಚೆನ್ನಾಗಿದೆ ಅಂಕಲ್. ಅವರೆಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಹೊಗಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಳ್ಬಿಡ್ಬೇಕು ಹುಷಾರಿಟ್ಟು. ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಇದು ನನ್ನ ತಂಗಿ ಮಗ ಹುಷಾರ ಅಂತ. ಇವತ್ತು ಅವನು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದಾನೆ. ನಾನು ಅನ್ಕೊಂಡಿದ್ದೆ, ಮುಗಿದಾನೆ, ಅದಕ್ಕೆ ಪಾಪ ಅಂತ ಹೇಳಿದ್ವಿ. ನನ್ನ ಬೆಸ್ಟ್ ಬಡಿ. ಹೇಗಿದೆ? ಯಾವ್ದು ಇಷ್ಟ ಆಯ್ತು? ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಕ್ಕಿ ರೊಟ್ಟಿ, ಎಣ್ಗಾಯಿ. ಊಟ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ದಂಶರತ್ತು, ಅಂತ್ಯಾಕ್ಷರಿ, ಡ್ಯಾನ್ಸು ತುಂಬ ತುಂಬ ಎಂಜಾಯ್ ಮಾಡಿದ್ವು. ನಿಜವಾಗ್ಲೂ ಇದು ಮರೆಯಲಾಗದ ದಿವಸ ಅಂದ್ಕೊಂಡೆ ನಾನು. ಮಾಡಿ ಮೇಲೆ ಹೋಗಿ ಗಿಡ ನೋಡ್ಕೊಂಡು ಬಂದೆ, ಅಲ್ಲೂ ತುಂಬ ಚೆನ್ನಾಗಿತ್ತು. ಬರೋಕ್ಕೆ ಮನಸ್ಸಿರಲಿಲ್ಲ, ಆದರೆ ಬರಬೇಕಲ್ಲ ಮನೆಗೆ. ಬಾಯಲ್ಲಿ ಹೇಳಂಗೆ ಇಲ್ಲ. ಅದು ಹೇಳಂಗಿಲ್ಲ. ಹಂಗೆಲ್ಲ ಇದು ಮಾಡಬಾರ್ದು. ಲಿಪ್ಸಿಂಗ್ ಇಲ್ಲ, ಲಿಪ್ ಮೂಮೆಂಟ್ ಇಲ್ಲ. ಬಾಯಿ ಮುಚ್ಚಿ ಫುಲ್. ಈ ಸೈಡ್ ಬಂದ್ಬಿಡ್ಲಿ, ಪಪ್ಪ ಕಾಣಿಸಲ್ಲ. ಆಕ್ಟ್ರೆಸ್ ಹೇಳಂಗಿಲ್ಲ. ಆಕ್ಟ್ರೆಸ್ ಹೇಳಿ ಬೇಕಾರೆ. ಹೇಳಂಗಿಲ್ಲ, ಅದೇ ಆಕ್ಟ್ ಮಾಡಿ. ಲಿಪ್ಸ್ ಇಲ್ಲ. ಕಾಲೇಜ್, ಸ್ಕೂಲ್, ಕಾಲೇಜ್, ಮಗು ಚಿಕ್ಕ
ಬಾಲ ನಾಯಿ 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 ಚಾರ್ಲಿ ಹುಲಿ ಕಿರಿಪಾಟಿ ಓ ಹೊಸದು ಹಳೆದು ರಾಜ್ಕುಮಾರ ವಿಷ್ಣುವರ್ಧನ ರಾಜ್ಕುಮಾರ್ ವಿಷ್ಣುವರ್ಧನ್ ರಾಜ್ಕುಮಾರ ವಿಷ್ಣುವರ್ಧನ ಶಿವ ನೀನಟ್ಟೋದ ಅಲ್ಲ ಅಂಬರೀಷ ರಾಜ್ಕುಮಾರ ಪುನೀತ ಅಲ್ಲ. ರಾಜ್ಕುಮಾರ ಹುಡುಗಿನ ಏನಾಗ್ಬಿಟ್ಟಿದ್ದಾಳೆ ಕಲ್ಪನಾ ಮಾಸ್ಟರ್ ಹಿರಣ್ಯಯ್ಯ ಓಡೋದ್ಲಾ ಅಡ್ವೊಕೇಟ್ ಓಡೋದ್ಲಾ ಸರ ಬ್ಯಾಡ್ಜ್ ಹಾರ ಹೂವಿನ ಹಾರನ ಮುತ್ತಿನ ಹಾರ ಮುತ್ತಿನ ಹಾರ ವಿಷ್ಣುವರ್ಧನ್ದು ಒಂದು ಮುತ್ತಿನ ಕತೆ ಎರಡು ಕೈಮ ಉಂಡೆ ಕಂಠಿ ಹಾರ ಅಲ್ಲ ಕಂಠಿ ರಣಧೀರ ಕಂಠೀರವ ಅದು ಆಯ್ತು ಎಕ್ಸ್ಪ್ಲೇನ್ ಮಾಡಿ ಹಿಂಗ್ ಹೇಳ್ದೆ ನನಗ್ದಿರ ಕಂಡಿರವ ಅಂತ ಕಂಠಿ ಹಾರ ಅಲ್ಲ ಕಂಠಿ ಹಾರ ತುಷಾರ್ ತುಷಾರ್ ಕಂಠ ಬಾಯಿ ಮಾತಾಡಂಗಿಲ್ಲ ತುಷಾರ್ ಏನ್ ಮಾಡ್ತಾವನೆ ನಾನು ನೋಡ್ತಾ ಇದ್ದೀನಿ ತುಷಾರ್ ಚೈನ್ ಕೊಡ್ತಾರೆ ಕನ್ನಡನ ತುಷಾರ್ ಚೈನ್ ಬೇಕಂತೆ ತುಷಾರ್ದು ಫಸ್ಟ್ ವರ್ಡ್ ಯಾವುದು ಫಸ್ಟ್ ವರ್ಡ್ ಹೇಳಿ ಪರ್ಲ್ ಗೋಲ್ಡ್ ಫಸ್ಟ್ ವರ್ಡ್ ಎಕ್ಸ್ಪ್ಲೇನ್ ಮಾಡಿ ಮೂರ್ ಲೆಟರಾ ನಾಲ್ಕು. ಎಷ್ಟಿದೆ 5 6 7 8 9 ಒಂಬತ್ತಿದ್ಯಾ? ಒಂಬತ್ತು ಲೆಟರ್ ಇದೆಯಾ? ಫಸ್ಟ್ ಲೆಟರ್ ಯಾವುದು ಫಸ್ಟ್ ಲೆಟರ್ ಸಾ ನೆಕ್ಲೆಸ್ ಟಿ ಸರ ಟಿ 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 ಫಸ್ಟ್ ಲೆಟರ್ ಕಾಫಿ ಡೇ ಬರೆಯಂಗಿಲ್ಲ ಕಾಫಿ ಡೇನಾ ಟೀ ಡೇನಾ ಟೀ ಕಾಫಿ ಟೀ ಪಾಯಿಂಟ್ ಇವ್ರು ನೋಡ್ಬಾರ್ದು ಇವರು ತಂಗುದಾಣ ತಂಗುದಾಣ ತವರಿನ ಸಿರಿ ತವರಿನ ಸಿರಿ ತವರಿಗೆ ಬರ್ತಾಗಿ ಸರಿ ಸೆಕೆಂಡ್ ವರ್ಡ್ ಸೆಕೆಂಡ್ ನೆಕ್ಸ್ಟ್ ವರ್ಡ್ ಹೇಳಿ ನೆಕ್ಸ್ಟ್ ಆಯ್ತು ಸೆಕೆಂಡ್ ತಾ ಆಯ್ತು ನೆಕ್ಸ್ಟ್ ವರ್ಡ್ ಹೇಳಿ ನೆಕ್ಸ್ಟ್ ಲೆಟರ್ ತವರಿನ ಸಿರಿ ಒಟ್ಟಾದ್ರು ಭೂ ಕೈಲಾಸ ಅಲ್ಲ ಅಲ್ಲ ಯಾವ್ದಿಲ್ಲ ತವರಿಗೆ ಬಾ ತಂಗಿ ನಿಮ್ ಕೈಲಿ ಆಗಲ್ಲ ಬಿಟ್ಬಿಡಿ ಸತ್ಯ ಹರಿಶ್ಚಂದ್ರ ಮುತ್ತಯ್ಯನ ಮಗ ಇಲ್ಲ ಮುತ್ತಯ್ಯನ ಮಗ ಇಲ್ಲ ಹೀರೋ ಹೆಸರು ಹೀರೋ ಹೆಸರು ಹೇಳಿ ಹೀರೋ ಹೀರೋ ಇಲ್ಲ, ಉದಯ್ ಕುಮಾರ್ ಲೂಸಿಯಾ ಅಲ್ಲ ಅದೆಲ್ಲರೂ ಕುದ್ರು ಕಮಲಾಸಂದ ಯಾವ್ದಾದ್ರು ವಿಶ್ವಕರ್ಮನ ಹಳೇ ಹೀರೋಯಿನ್ ಯಾರು ಗಿರೀಶ್ ಯೋಚನೆ ಕಾರ್ನಾಡ ಮಾಡು ನರಸಿಂಹರಾಜು ಹಳೇ ಹೀರೋಯಿನ್ ಫಸ್ಟ್ ಲೆಟರ್ ಕಣ್ಣು ಹೇಳಿ ಫಸ್ಟ್ ಲೆಟರ್ ಏನಾದ್ರು ತೋರಿಸ್ಬಿಟ್ಟು ಗೊತ್ತು ಆಕ್ಟ್ ಮಾಡು ಟಿ ಟೀ ಕಾಫಿ ಯಾರು ಆಮೇಲೆ ಮಾಡ್ತಿದ್ರು ಸೆಕೆಂಡ್ ನರೇಂದ್ರ ದಾಮೋದರ್ ದಾಸ್ ಮೋದಿ ಸೆಕೆಂಡ್ ಲೆಟರ್ ಸೆಕೆಂಡ್ ಏನಾದ್ರು ಏನಾದ್ರು ಹೇಳಿ ಯಾವ್ದಿನ ಸ್ಟಾರ್ಟ್ ಆಗುತ್ತೆ ರೂಪಾಯಿ ಕತ್ತು ಹಿಡಿಗಟ್ಟ ಇವ್ರನ್ನ ಕಾನ್ಸಂಟ್ರೇಟ್ ಮಾಡಬೇಡಿ ಸರ ಬೋಟಿ 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 ಚೈನ್ ಗೊಜ್ಜು ಸ್ನ್ಯಾಚ್ ಸರ ಬೋಟಿ ಗೊಜ್ಜು ಕ- ಬೋಟಿ ಗೊಜ್ಜು ಸೆರ್ಗ ಟೈ ಹಂದಿ ಮಾಂಸ ಟೈ ಟಿ ಟೈ. ಐ ಟೈ ಟೈಗರ್ ಪ್ರಭಾಕರ್ ಕೊನೆಗೆ ಹೆಸರು ಇರೋದು ಟೈ 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 ಯಾರಪ್ಪ? ಟ್ರೈನಲ್ಲಿ ಹೋಗೋದಾ ಅಲ್ಲ ಬಸ್ ಟೋನಿ ಅಲ್ಲ ಟೋನಿ ಅಲ್ಲ ಹೀರೋ ಯಾರು ಟೀ ಟೋನಿ ಬ್ಲೇರ್ ಹಾ ಕರೆಕ್ಟ್ ಹೀರೋ ಸ್ಟಾಕ್ ಟಿ ಟಿ ದ ಟೈಗರ್ ಪ್ರಭಾಕರ್ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ ಇಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಜಯರ್ ಟೈ ಟೈ. ಟೈ ಟೈ ಬಿಟ್ಟು ಬೇರೆ ಏನಿದೆ ಟೈ ತರ- ಟೈಮಾ ಟೈ ಅಂತರದ್ದು ಹೇಳು ಬೋ ನನ್ಗೂ ನೋಡ್ತೀನಿ ಓಕೆ ಥರ್ಡ್ ವರ್ಡ್ ಫೋರ್ತ್ ವರ್ಡ್ ನೆಕ್ಸ್ಟ್ ಥರ್ಡ್ ಒನ್ ಮೂರನೇ ಲೆಟರ್ ನಾಲ್ಕನೇ ಲೆಟರ್ ಆಗಲ್ಲ ಬಿಡಿ ಅದು ತುಂಬ ಕಷ್ಟ ಆಯಿತು ಆದರೆ ಅದ್ರ ಪಿಕ್ಚರ್ ಹೆಸರು ಟೆಕ್ವಾಡೋ ಗರ್ಲ್ಸ್. ಎಷ್ಟು ನಾಚಿಕೆ ಮಾಡ್ಕೊಂಡ್ಯಪ್ಪ ಇದಕ್ಕೆ ನೀನೇನು ಓಪನ್ ಮಾಡ್ಬೇಡಿ ಹಿಡ್ಕೊಂತೆ. ಅವ್ರು ನಾವೆಲ್ಲ ಪೊಲೀಸ್ ಯಾರು? ಇನ್ನು ಉಳ್ಕೊಂಡಿರೋರು ಅವೆಲ್ಲ ಹೇಳ್ಬಾರ್ದು ಅವರ ಪೊಲೀಸು ಕಳ್ಳ ಮಂತ್ರಿ ತಲೆ ಉಪಯೋಗಿಸು ಪೊಲೀಸು ಕಳ್ಳ ಕಂತ್ರಿ 3 ಜನ ಇದ್ದಾರೆ ನಿನ್ನಿಂದ ಚೂರು ತಲೆ ಉಪಯೋಗಿಸಮ್ಮ ಪೊಲೀಸು ಕಳ್ಳ ಕಂತ್ರಿ ಎಲ್ಲ ನಿಮ್ಮ ಫ್ಯಾಮಿಲಿಯವರೇ ಇದ್ದಾರೆ ಒಂದು 3 ಜನ ಇದ್ದಾರೆ. ಆಗ್ಬೋದಾಗಿತ್ತು ಇವಾಗ ಇಷ್ಟ ಅಂದಿದ್ರೆ ಏನ್ ಎಕ್ಸ್ಪ್ರೆಷನ್ ಕೊಡೋದು ನಾವು ಅವರು ರಾಣಿ ಮಂತ್ರಿ ಇವಾಗ ನಿಂದು ಜೀರೋ ಆಯ್ತು ಜೀರೋ ಯಾರು ನೋಡ್ಬೇಕು ಹೇಳು ಮಂತ್ರಿ ಮಂತ್ರಿ ಸೇನಾಧಿಪತಿನ ಇವ್ನು ನೀನು ಮಂತ್ರಿನಾ ಹಾ. ಸೇನಾಧಿಪತಿ ನೋಡ್ಕೊಂಡು
ಅದೇ ಮತ್ತೆ ಸೇಮ್ ಅಂತಾರೆ ಯಾರು ನಗ್ತಾರೋ ಎಲ್ಲ ಆ ಥರ ಗಂಭೀರ್ಯತೆಯಿಂದ ಇರ್ತಾರೆ ಸಣ್ಣದ ಕೃತಿಗಳು. ಎದುರುಗಡೆ ಮನೀನ ಅಲ್ವಾ ಹಾಕ್ಲಾ ಯಾರು ಮತ್ತೆ ರಾಣಿಯನ್ನು ಹುಡುಕುವವರಂತಾರಾಗಿ ಅಣ್ಣ ರಾಣಿ ತುಷಾರ್ ಯಾರು ರಾಣಿ ರಾಣಿ ಅಯ್ಯೋ ಇವ್ರು ಕನ್ಫ್ಯೂಸ್ ಮಾಡಿದ್ರು ಲಾಸ್ಟ್ ತರ ಗಂಧದ ಗುಡಿ ನಾವಿರುವ ತಾಣವಿ ಚಂದದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ದಾಡಿ ಮಾಮಾಡ ಡಮ್ಮರೆ ಡಮ್ಮ ನೋ ನೋ ಅದು ದಾ ದಾ ಅದು ದಾ ಅದು ದಾ ಡಿ ಇದೆಯಲ್ಲ ದಾರಿ ಕಾಣದಾಗಿದೆ ಈಗ ಯಾರು ನೀನು ನಾನೇನು ಹೇಳ್ಕೊಟ್ಟಿಲ್ಲ. ಡಾಲ್ ಯಾವ್ದಿಲ್ಲ ಚೇಂಜ್ ಮಾಡ್ಕೋಬಹುದು. ಇಲ್ಲ ಡಾನೆ ಡಾನೆ ಇದೆ ಡಾಲ್ ಇದೆ ಡ ಡ ಅದು ಡಾ ಡಾ ಡಿ ಡಾ ಅದು ಒಳ್ಳೆ ಸಾಂಗ್ ಇದೆ ಡಿಸ್ಕೋ ರುಕ್ಕಮ್ಮ ನೋಡ್ದಾ? ಡಿಸ್ಕೋ ರುಕ್ಕಮ್ಮ. ಏ ಏನಪ್ಪ ಪ್ರೀತಮ್ಮ. ಸೆಂಟ್ರಲ್ಲೇ ಬಂದು ಆಡಿದ್ದು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಇಲ್ಲ ಪೂರ್ತಿ ಎಂಡ್ ಆದ್ಮೇಲೆ ಮನೆಯ ಮಂತ್ರಾಲಯ ನಾವ್ ಹೇಳಿರೋದ ಅಂತ ಡಿಸ್ಕೋ ರುಕ್ಕಮ್ಮ. ಡಿಸ್ಕೋ ರುಕ್ಕಮ್ಮ ಮಾ ಮಾತಾನೆ ಅದು ಹಾ. ಏನು ಬರಲ್ಲ ಕಾಕುಣ ತಕ್ಷಣ ತಗೋಬೇಡಪ್ಪ ಅಬ್ರಿ ಮಾತು ಹಾಡೇನು ಹೇಳಿದೆ ಡಿಸ್ಕೋ ಡಿಸ್ಕೋ ರುಕ್ಕಮ್ಮ ರುಕ್ಕಮ್ಮ. ಹಂಗ ಕಾಗುಣಿತ ತೊಳ ಮಂತ್ರಾಲಯ ಮನಸೇ ದೇವಾಲಯ ಯಾ ಯಾ ಯಾರಿವನು ಮನ್ಮಥನು ವೀರರಲ್ಲಿ ವೀರ 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 ಬಂದ ನಮ್ಮ ಶೂರ 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 ಯಾರಿವನು ನಮ್ಮೂರ ಯುವರಾಣಿ ಏನು ಹೇಳ್ತಾನೆ? ಇನ್ನ ಅರಳಿದ ಕಂಡೆ ಗಿಂಜಿಂಜಾರೆ ಗಿಂಜಿಂಜ. ಅಂತ್ಯಾಕ್ಷರಿ ಆದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಅದರಲ್ಲಂತೂ ನಾನು ರೂಪ ಮತ್ತು ಇದು ಸಹನಾ ವಿಸ್ಮಯ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡಿದ್ವಿ. ಗಾಯತ್ರಿನೂ ಡ್ಯಾನ್ಸ್ ಆಡಿದ್ಲು. ಅದರಲ್ಲಿ ಆಡಲಿಲ್ಲ ಅಂದರೆ ಗಂಗಾಧರು ಅಣ್ಣಪ್ಪ ಇಬ್ಬರು ಆಡಲಿಲ್ಲ. ಅವರು ಎಷ್ಟೊಂದು ಸಂಕೋಚ ಪಟ್ಕೊಂಡ್ರು ಡ್ಯಾನ್ಸ್ ಆಡೋದಕ್ಕೆ. ನಾವಂತೂ ಸಂಕೋಚ ಇಂಕೋಚ ಏನಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಕುಣಿದು ಸುಸ್ತಾಗೋ ತನಕ ಕುಣಿದ್ವಿ. ವೀಕ್ಷಕರೇ, ಅವತ್ತಿನ ದಿವಸ ತುಂಬ ಚೆನ್ನಾಗಿತ್ತು. ಮೆಮೊರಬಲ್ ಡೇ ಆಗಿತ್ತು. ಅಣ್ಣಪ್ಪ, ರೂಪ ಮತ್ತು ಮಧುಕೀರ್ತಿಗೆ ತುಂಬ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಹೀಗೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾಯಿರಿ.